ಬಿಜೆಪಿಯ ಪ್ರತಿಭಟನೆಗೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಪ್ರತಿಭಟನೆ ಮಾಡಿದೆ. ಕಾಂಗ್ರೆಸ್ ಹೇಳ್ತಾ ಇರೋದು ಬಿಜೆಪಿ ಕಲಾಪ ನಡೆಸೋದಕ್ಕೆ ಬಿಡ್ತಾ ಇಲ್ಲ. ಜನರ ದುಡ್ಡು ಖರ್ಚು ಮಾಡಿ ಕಲಾಪ ನಡೆಸಲಾಗ್ತಾ ಇದೆ, ಅಧಿವೇಶನ ನಡೆಸಲಾಗ್ತಾ ಇದೆ. ಕೋಟಿ ಕೋಟಿ ಖರ್ಚಾಗುತ್ತೆ. ಜನರ ವಿಚಾರ ಪ್ರಸ್ತಾಪ ಆಗಬೇಕಿತ್ತು. ಒಂದೇ ವಿಚಾರವನ್ನ ಹಿಡ್ಕೊಂಡು ಬಿಜೆಪಿಯವರು ರಾಜಕಾರಣ ಮಾಡ್ತಿದ್ದಾರೆ. ಬರದ ಬಗ್ಗೆ ಚರ್ಚೆ ಆಗಬೇಕು, ಕಾವೇರಿ ಬಗ್ಗೆ ಚರ್ಚೆ ಆಗಬೇಕು, ಪ್ರತಿ ಕ್ಷೇತ್ರದಲ್ಲಿರೋ ಸಮಸ್ಯೆಯ ಬಗ್ಗೆ ಚರ್ಚೆ ಆಗಬೇಕಿತ್ತು. ಯಾವುದಕ್ಕೂ ಅವಕಾಶ ಸಿಗ್ತಾ ಇಲ್ಲ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಇದನ್ನ ಅಧಿವೇಶನವನ್ನ ಹಾಳು ಮಾಡೋದಕ್ಕೆ ಹೊರಟಿದೆ ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ಇದೆಲ್ಲಿ ಅಂತಂದ್ರೆ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಕಾಂಗ್ರೆಸ್ನ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೇನೆ. ಎರಡು ಪ್ರತಿಭಟನೆಯ ದೃಶ್ಯ. ಒಂದು LH ನಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ, LH ನಲ್ಲಿರುವಂತಹ ವಾಲ್ಮೀಕಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ಬಿಜೆಪಿಯದ್ದು, ಗಾಂಧಿ ಪ್ರತಿಮೆಯ ಮುಂದೆ ಕಾಂಗ್ರೆಸ್ನ ಪ್ರತಿಭಟನೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಚರ್ಚೆ ಆಗೋದಕ್ಕೆ ಬಿಡ್ತಾ ಇಲ್ಲ. ಜನರ ದುಡ್ಡಲ್ಲಾಗ್ತಾ ಇರುವಂತಹ ಅಧಿವೇಶನದಲ್ಲಿ ಜನರ ವಿಚಾರಗಳು ಚರ್ಚೆ ಆಗ್ತಿಲ್ಲ. ಬಿಜೆಪಿ ಉದ್ದೇಶಪೂರ್ವಕವಾಗಿ ಹಾಳು ಮಾಡೋದಕ್ಕೆ ಹೊರಟಿದೆ ಅಧಿವೇಶನವನ್ನ ಅಂತ ಕಾಂಗ್ರೆಸ್ ಪ್ರತಿಭಟಿಸ್ತಾ ಇರೋದು. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿಯನ್ನು ಚರ್ಚೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳು ಈ ತಿಂಗಳು ಸಂಸತ್ ನಡೆಯೋ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರ ಜೊತೆ ಮಾತನಾಡಿ ಸುಮಾರು 10,000 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಅವ್ರದ್ದೇ ಆದ ಬರ ನಿರೀಕ್ಷೆ ಮಾಡಲು ತಂಡವನ್ನು ಕಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಮನವಿ ಮಾಡಿ ಬಂದಿದ್ದರು. ಸುಮಾರು 20 ದಿವಸಗಳಾದ್ರೂ ಸಹ ಕೇಂದ್ರದಿಂದ ಯಾವುದೇ ರೀತಿಯ ಬರ ಪರಿಹಾರದ ವಿಚಾರದಲ್ಲಿ ತಂಡ ಬಂದು ಅದನ್ನು ಅಧ್ಯಯನ ಮಾಡಿಲ್ಲ. ಮತ್ತೆ ನಮ್ಮ ಅಧ್ಯಕ್ಷರು ನಮ್ಮ ಪಾರ್ಟಿ ಅಧ್ಯಕ್ಷರು ಹೇಳಿದ್ದಾರೆ, ಏನು ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಏನು ಮಾತಾಡಲ್ಲ. ಮ್ಯಾಟರ್ ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ. ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ ಅವರು. ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡಕೂಡದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ. ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೊಂತೀವಿ, ಅವ್ರು ಬರ್ತಾ ಇಲ್ಲ. ಭಾರತೀಯ ಜನತಾ ಪಕ್ಷದವರು, JDSನವರು ಈಗೇನು ಉಭಯ ಸದನಗಳು ನಡೀಲಿಕ್ಕೆ ಬಿಡ್ತಾ ಇಲ್ಲ, ಇದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ. ಇವತ್ತೇನು ಜ್ವಲಂತವಾದಂಥ ಅನೇಕ ವಿಷಯಗಳಿದ್ದಾವೆ ಚರ್ಚೆ ಮಾಡಲಿಕ್ಕೆ. ಬರ ಇದೆ, ಇವತ್ತು ನಿರುದ್ಯೋಗ ಇದೆ, ಅನೇಕ ವಿಬಿಜಿ ರಾಮ್ಜಿ ಅನುಷ್ಠಾನ ನಾವು ಮಾಡ್ತಾ ಇದ್ದೇವೆ. ಆ ವಿಷಯಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿ ರಾಜ್ಯದ ಜನರ ಸಮಸ್ಯೆಗಳು ಇವತ್ತು ಅದಕ್ಕೆ ಪರಿಹಾರ ಮಾಡಲಿಕ್ಕೆ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ಮಾಡುವಂತ ಈ ಒಂದು ಅಧಿವೇಶನ. ಇವತ್ತು ಸದನ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾದಂಥದ್ದು, ದೇವಾಲಯ ಇದ್ದ ಹಾಗೆ ನಮ್ಮೆಲ್ಲರಿಗೆ. ಆದರೆ ಇವತ್ತು ಅವರು ಒಂದು ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನು ಅನುಸರಿಸಿ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಲಿಕ್ಕೆ, ಅವರಲ್ಲಿರುವಂತಹ ಏನು ಅಭಿಪ್ರಾಯ ಭೇದಗಳಿದ್ದಾವೆ, ಅವರಲ್ಲಿರುವಂತಹ ಏನು ಜಗಳಗಳಿದೆ, ಜನರಿಗೆ ಅವರು ಪ್ರಜಾಪ್ರಭುತ್ವ ವಿರೋಧಿಗಳು ಅಂತೇಳಿ ನಾವು ಮನವರಿಕೆ ಮಾಡಬೇಕಲ್ಲ, ಆ ಕೆಲಸ ನಾವು ಮಾಡೋ ಪ್ರಯತ್ನ ಇದೆ ಅಷ್ಟೇ. ರಾಜ್ಯದಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳು, ಭೀಕರ ಬರಗಾಲ ಇದೆ. ಇವತ್ತು ಜನರಲ್ಲಿ, ರೈತರಲ್ಲಿ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ತರುವಂಥ ರೀತಿಯಲ್ಲಿ ನಾವು ಚರ್ಚೆ ಮಾಡಿ ನಾವು ಅವರಿಗೆ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಕಳಿಸ್ಕೊಡ್ಬೇಕು. ಅದನ್ನು ಹೊರತುಪಡಿಸಿ ಇವರು ರಾಜಕೀಯಕ್ಕೋಸ್ಕರ ಈಗ ಬಿಜೆಪಿನಲ್ಲಿ 8 ಜನ ಮುಖ್ಯಮಂತ್ರಿಗಳಿದ್ದಾರೆ, ನ್ಯಾಯಾಲಯದಲ್ಲಿ ಕೇಸ್ ಇರ್ತಕ್ಕಂಥವ್ರು, 8 ಜನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ. ಈ ಹಂತ ನಡೆಯಕ್ಕೆ ಬಿಡಲಿಲ್ಲ ಅವರು. ಬಿಜೆಪಿಯವರಿಗೆ ನಾನು ಅರ್ಥನೇ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವರು ರಾಜಕಾರಣವನ್ನು ವಿಧಾನಸೌಧದಲ್ಲಿ ಶಾಸಕರು ಚರ್ಚೆ ಮಾಡುವಂಥ ಜಾಗದಲ್ಲಿ ರಾಜಕಾರಣ ಮಾಡ್ತಾರೆ ಅಂದರೆ ಅವರು ಒಂದು ರಾಷ್ಟ್ರೀಯ ಪಕ್ಷವಾಗಿದ್ಕೊಂಡು ನೋಟಿಸ್ ಕೊಟ್ಟಿಲ್ಲ. ನೋಟಿಸ್ ಕೊಟ್ಟು ಚರ್ಚೆ ಮಾಡಿದ್ರೆ ಬೆಳಕು ಚೆಲ್ಲಿ. ನಾಗೇಂದ್ರ ಅವ್ರದ್ದು ತಪ್ಪೇನಿದೆ, ಸರ್ಕಾರ ತಗೊಂಡಿರ್ತಕ್ಕಂಥ ನಮ್ಮ ಪಕ್ಷದ ನಿಲುವೇನಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಒಂಥರ ಡೆಡ್ ಲಾಕ್ ಸಿಚುವೇಶನ್ ಇದು. ಅವರು ಕೊಡಲ್ಲ, ಇವರು ಬಿಡಲ್ಲ. ಅಲ್ಲಿಗೆ ಇವತ್ತು ಕಲಾಪ ನಡೆಯೋದಿಲ್ಲ.
ರಕ್ಷತ್, ಈಗಾಗಲೇ 7 ದಿನ ಆಯಿತು. 7 ದಿನಗಳಿಂದಲೂ ಕೂಡ ಮೊದಲ 2 ದಿನಗಳಲ್ಲಿ ಸಂತಾಪ ಮತ್ತು ಸ್ಪೀಕರ್ ಚುನಾವಣೆಯನ್ನು ಹೊರತುಪಡಿಸಿದರೆ ಉಳಿದ 5 ದಿನಗಳಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗಾಗಿ BJP ಮತ್ತು JDS ಎರಡೂ ಮನೆಗಳಲ್ಲಿ, ಅಂದರೆ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಕಡೆ ಗದ್ದಲವನ್ನು ಮಾಡ್ತಲೇ ಬಂದಿವೆ ನಿರಂತರವಾಗಿ. ಇವತ್ತು ಕೂಡ ಬಹುತೇಕ ಇದೇ ಮುಂದುವರಿಯುವಂಥ ಸಾಧ್ಯತೆ ಇದೆ. ಹಾಗಾಗಿಯೇ ಇವತ್ತು ಕಾಂಗ್ರೆಸ್ BJPಯವರ ಈ ಒಂದು ಪ್ರತಿಭಟನೆಗೆ ಪ್ರತಿಯಾಗಿ ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ. ಸಂವಿಧಾನ ವಿರೋಧಿ BJP ಮತ್ತು JDS ಅಂತ ಧಿಕ್ಕಾರವನ್ನು ಕೂಗ್ತಾರೆ. ಸದನವನ್ನು ಸುಗಮವಾಗಿ ನಡೆಸೋದಕ್ಕೆ ಬಿಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡ್ತಾರೆ. BJP ಮತ್ತು JDS ಪಕ್ಷಗಳು ಕೂಡ ಇವತ್ತು ವಾಲ್ಮೀಕಿ ಪ್ರತಿಮೆಯ ಬಳಿ ಒಂದು ಪ್ರತಿಭಟನೆಯನ್ನು ಮಾಡ್ತವೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ. ಅಲ್ಲಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಬರ್ತಾರೆ. ಈಗ ಸದ್ಯಕ್ಕೆ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಬಹುತೇಕ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಲಾಪ ಆರಂಭ ಆಗಬೇಕು. ಆದರೆ ಕಳೆದ 5-6 ದಿನಗಳಿಂದ ನಡೆದಿರುವಂತಹ ಈ ಒಂದು ಕಲಾಪವನ್ನು ನೋಡಿದ್ರೆ ಇವತ್ತು ಕೂಡ ಬಹುತೇಕ ಕಲಾಪ ನಡೆಯುವಂಥದ್ದು ಬಹುತೇಕ ಅನುಮಾನ. ಯಾಕೆ ಅಂತಂದರೆ ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನು ಕೈ ಬಿಡೋದಿಲ್ಲ ಅನ್ನುವಂಥ ಹಠಕ್ಕೆ BJP ಮತ್ತು JDS ಇರೋದರಿಂದ, ಮತ್ತು ಕಾಂಗ್ರೆಸ್ ಕೂಡ ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಸಿದ್ಧ ಇಲ್ಲದೆ ಇರುವ ಕಾರಣದಿಂದ ಇವತ್ತು ಕೂಡ ಬಹುತೇಕ ಅದೇ ರಿಪೀಟ್ ಆಗಲಿದೆ. ಕಲಾಪ ಇವತ್ತು ನಡೆಯುವಂಥದ್ದು ಬಹುತೇಕ ಅನುಮಾನ. ಇನ್ನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇನ್ನು 4 ದಿನಗಳ ಕಾಲ ಮಾತ್ರ ಕಲಾಪ ಉಳಿದಿದೆ. ಈಗಾಗಲೇ ರಾಜ್ಯದ ಬಹುತೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಾಗಿದೆ, ಬರದ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಹಾಗಾಗಿ ಇದು ಆಗಬಾರದು ಅಂತ BJPಯವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇರುವಂಥದ್ದು. ಬಹುತೇಕ ಇಲ್ಲಿಯ ತನಕ ಏನು ಕಲಾಪ ನಡೆದುಕೊಂಡು ಬಂತೋ ಇವತ್ತು ಕೂಡ ಅದೇ ಪುನರಾವರ್ತನೆ ಆಗುವಂಥ ಸಾಧ್ಯತೆ ಇದೆ. ರಕ್ಷತ್, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.